ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಮ್ಮ ದೇವ್ರ ಮನೆಯ ಟೈಲ್ಸನ್ನು ಹೇಗೆ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮನೆ ದೇವ್ರ ಮನೆ ಟೈಲ್ಸು ಫುಲ್ ವೈಟ್ ಆಗಿದೆ. ಸೊ ಇದ್ರ ಮೇಲೆ ಗಲೀಜಾಗಿರೋದು ಕಂಡು ಬರೋದಿಲ್ಲ, ಬಟ್ ಅದರ ಶೈನ್ನೆಸ್ ಹೋಗಿರುತ್ತೆ. ನಾನು ಫೆಸ್ಟಿವಲ್ಸ್ಗೆ ದೇವ್ರ ಮನೇನ ಕ್ಲೀನ್ ಮಾಡ್ತಾ ಇದ್ದೀನಿ. ನಾನು ಈಗ ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ರೂಫ್ ಅಂಥೇಳಿ ಲಿಕ್ವಿಡ್ ಸಿಗುತ್ತೆ. ಈ ಲಿಕ್ವಿಡು ನಿಮಗೆ ಯಾವುದೇ ಟೈಲ್ಸ್ ಶಾಪಲ್ಲಿ ಹೋಗಿ ಕೇಳಿದ್ರು ಸಿಗುತ್ತೆ. ಈಗ ಆನ್ಲೈನು ಸಿಗ್ತಾ ಇದೆ. ಸೊ ಮೆಜರ್ಮೆಂಟ್ ಏನಿಲ್ಲ ಇದಕ್ಕೆ. ಲಿಕ್ವಿಡ್ಗೆ ನಾನು ಒಂದು 1/4 ಕಪ್ಪಷ್ಟು ಆ ಲಿಕ್ವಿಡ್ ತೊಗೊಂಡ್ರೆ 1 ಗ್ಲಾಸಷ್ಟು ನೀರು ಹಾಕ್ಕೊಂಡಿರ್ತೀನಿ. ಯಾವುದಾದ್ರೂ ಲಿಕ್ವಿಡ್ ಸೋಪ್ನ ಅಥವಾ ಡಿಶ್ ಲಿಕ್ವಿಡ್ ಸೋಪನ್ನು ನೀವು ಹಾಕ್ಕೊಳ್ಬೋದು. ಹಾಕಿ ಕಲಸಿ ಡೈರೆಕ್ಟ್ ಸ್ಪಂಜ್ ತೊಗೊಂಡು ಟೈಲ್ಸ್ ಮೇಲೆ ರಬ್ ಮಾಡ್ತೀನಿ. ರಬ್ ಮಾಡಿದ ತಕ್ಷಣ ಒಂದು 2 to 5 ಮಿನಿಟ್ಸ್ ಹಾಗೆ ಬಿಡ್ತೀನಿ. ಒಂದು 5 ಮಿನಿಟ್ಸ್ ಬಿಟ್ಟರೆ ಯಾವುದೇ ವಾಟರ್ ಕಲೆ ಆಗಲಿ ಏನೇ ಕಲೆ ಆದ್ರೂ ಅದು ಬಿಟ್ಕೊಳತ್ತೆ. ದೆನ್ ಇದನ್ನು ಕ್ಲೀನ್ ಮಾಡೋಕ್ಕೆ ನಾನಿಲ್ಲಿ ಒಂದು ಸ್ಪಂಜನ್ನು ತೊಗೊಂಡಿದ್ದೀನಿ. ಬಟ್ಟೆನೂ ತೊಗೊಳ್ಬೋದು. ನಾನಿಲ್ಲಿ ಸ್ಪಂಜನ್ನ ಯಾಕೆ ತೊಗೊಂಡಿದ್ದೀನಿ ಅಂತಂದರೆ ನಿಮಗೆ ಹೇಗೆ ಗಲೀಜಾಗಿರುತ್ತೆ ಅಂತ ತೋರ್ಸೋಕ್ಕೆ, ಕ್ಲೀನಾಗಿ ಗೊತ್ತಾಗುತ್ತೆ ಅಂಥೇಳಿ ಸ್ಪಂಜನ್ನು ಯೂಸ್ ಮಾಡಿದ್ದೀನಿ. ಇಲ್ಲಾಂದರೆ ಬಟ್ಟೆನೇ ಯೂಸ್ ಮಾಡ್ಬೋದು. ಸ್ಪಂಜನ್ನು ನೀರಲ್ಲಿ ಎದ್ದು ಟೈಲ್ಸ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಉದ್ದಿನ ಕಡ್ಡಿ ಮತ್ತು ಕರ್ಪೂರ ಹಚ್ಚಿ ಏನು ಕಪ್ಪಗೆ ಬರುತ್ತಲ್ಲ, ಅದು ಎಷ್ಟು ಗೋಡೆ ಮೇಲೆ ಅಂಟ್ಕೊಂಡಿರುತ್ತೆ ಅಂತ ನಮಗೆ ಗೊತ್ತೇ ಆಗೋದಿಲ್ಲ ಟೈಲ್ಸ್ ಮೇಲೆ ಇಷ್ಟು ಗಲೀಜ್ ಆಗಿದೆ ಅಂತ. ಸೊ ನಾನು ಎನಿ ಫೆಸ್ಟಿವಲ್ ಬರಬೇಕಾದ್ರೆ ಈ ಥರ ಕ್ಲೀನ್ ಮಾಡ್ತಾನೆ ಇರ್ತೀನಿ. ನನ್ನ ದೇವ್ರ ಮನೆ ಸಣ್ಣದಿರೋದ್ರಿಂದ 1 ಅವರ್ ಆದರೆ ಸಾಕಾಗುತ್ತೆ ಕ್ಲೀನ್ ಮಾಡೋಕ್ಕೆ. ಸೊ ಆ್ಯಸ್ ಪರ್ ಯುವರ್ ಕನ್ವೀನಿಯೆಂಟ್ ನೀವು ಮಾಡ್ಕೊಳ್ಬೋದು. ಸೊ ಸ್ಪಂಜಿಂದ ಕ್ಲೀನ್ ಮಾಡಿದ ನಂತರ ನಾನು ಮತ್ತೊಂದು ಸರಿ ಒಂದು ಹಸೆ ಬಟ್ಟೆ ತೊಗೊಂಡು ಹೊಸ ನೀರಲ್ಲಿ ಕ್ಲೀನಾಗಿ ಮತ್ತೊಂದು ಸರಿ ಒರೆಸ್ಕೊತೀನಿ ಬಟ್ಟೆಯಿಂದ. ಇಲ್ಲೊಂದು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಹಸೆ ಬಟ್ಟೆಯಿಂದ ಒರೆಸಿದ ಮೇಲೆ ಅಲ್ಲಲ್ಲಿ ಸ್ವಲ್ಪ ನೀರಿನ ಕಲೆಗಳು ಉಳಿದಿರುತ್ತೆ. ಸೊ ಎನಿ ಕಂಡೀಷನ್ ಮೈಕ್ರೋಫೈಬರ್ ಟವಲ್ ಅಥವಾ ಯಾವುದು ನೀರನ್ನು ಅಬ್ಸಾರ್ಬ್ ಮಾಡುತ್ತೆ ಆ ಥರ ಇರುವ ಟವಲ್ಸ್ ಆಗಲಿ ನ್ಯಾಪ್ಕಿನ್ಸ್ ಆಗಲಿ ಯೂಸ್ ಮಾಡಿಕೊಂಡು ಕ್ಲೀನಾಗಿ ಟೈಲ್ಸನ್ನು ಒರೆಸ್ಕೊಂಡು ಡ್ರೈ ಮಾಡಿ. ಇದರಿಂದ ಏನೇ ಡಸ್ಟ್ ಇದ್ರೂ ಏನೇ ಇದ್ರೂ ಅದರ ಟೈಲ್ಸ್ ಮೇಲೆ ಕುಂತ್ಕೊಳಲ್ಲ. ಸೊ ವೀಕ್ಷಕರೇ, ನಾನಿವತ್ತು ನಮ್ಮ ದೇವ್ರ ಮನೆನ ನಾವು ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಈಸಿ ವೇಯಲ್ಲಿ ಹೇಳ್ಕೊಟ್ಟಿದ್ದೀನಿ. ಈಗ ನೀವು ನೋಡ್ಬೋದು ನನ್ನ ದೇವ್ರ ಮನೆ ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ಅಂತ. ನಾನಿಲ್ಲಿ ಮಾಡಿರುವ ಕಸ್ಟಮೈಸ್ಡ್ ತುಪ್ಪದ ದೀಪನ ಮನೆಯಲ್ಲೇ ಮಾಡಿರೋದು. ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿದ್ರು, ಹೇಗೆ ಮನೆಯಲ್ಲಿ ತುಪ್ಪದ ದೀಪನ ಕಸ್ಟಮೈಸ್ ಆಗಿ ಮಾಡೋದು ಅಂತ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.